ಫಸ್ಟ್ ನಿಂತ ಕಾಯ್ಲಿ, ಬರಬೇಡ ಒಳಗೆ ಬರಬೇಡ, ನಿಂತ ಕಾಯ್ಲಿ. ಯಾಕಲ್ಲ ಯಾಕ ಈ ಪೇಟಿ ಜ್ವರ ನಿಗೃತಿಯ ಎಲ್ಗೋಗಿದ್ದು ನೀನು? ಎದ್ದಾಗಿಂದ ಎಲ್ಗೋಗಿದ್ದೆ? ನಾನು ನಿನ್ನೆ ಕಾಯ್ತಾ ಇದ್ದೀನಿ, ಎಲ್ಗೋಗಿದ್ದೆ ಅಂತ. ಕಾಯಿಲೆ ಆಗುತ್ತಪ್ಪ, ನಮಗೆ ಕರ್ಕೊಂಡೋಗಾರ ಯಾರ ಇದ್ದಾರೆ? ಆಸ್ಪತ್ರೆಗೆ ಹೋಗ್ಬೇಕಲ್ಲ. ಆಸ್ಪತ್ರೆಗೆ ಎದ್ದಾಗ ಹೋದಾಳು, ಅಲ್ಲಿ ಜನ ಇದ್ರು, ಆಸ್ಪತ್ರೆಗೆ ಹೋಗಿದ್ದೆ ನಾನು ತೋರಿಸ್ಕೊಂಬರೋಣ ಅಂತ. ಯಾಕೆ ಹೇಳು, ಯಾಕ? ಮತ್ತೆ ನಾ ಸರ ಎಲ್ಲಿಕ್ಕಿದಿ, ಬಾ ಕೊಡ್ಬಾ. ನೀರು ಒಯ್ಕೊಂಬಕ್ಕೆ ಹೋಯ್ತು ಅಂತ ಅಲ್ಲಿ ತೆಗ್ದಿಕ್ಕಿ ಏನೋ ಆಗೈತೆ ಅಂತೈತವತ್ತೆ, ಬಾ ಕೊಡ್ಬಾ. ಅಯ್ಯೋ ನಿಂದೆ ಒಂದು ಕತ್ತಿಯಪ್ಪ. ನಾವು ಯಾವ ಸರನೂ ನೋಡಿಲ್ಲ, ಯಾವುದೂ ನೋಡಿಲ್ಲ. ಯಾರ್ದು? ಹಾಂ, ನಾವೇ ತಕ್ಕಮ್ಮನ. ನಾನು ಎದ್ದಾಗ ಹೋದವಳು ಈಗ ಬಂದಿದ್ದೀನಿ. ನಾನು ಆಲೇನೆ ಬೆಳಗ್ಗೆ 7 ಬಸ್ಗೆ ಹೋದಾಳು. ತಿರ್ಗಿ ಬಸ್ ಸಿಗಲ್ಲ ಅಂತೇಳಿ 7 ಬಸ್ಗೆ ನಾನು ಹೋಗಿ ಕೂಕೊಂಡಾಳಲ್ಲ ಆಸ್ಪತ್ರೆ ಮುಂದಕ್ಕೆ ಬಾಗಿಲು ತೆಗೆತ್ತಿಗೆ ಹೋಗೋಣಪ್ಪ, 10 ಗಂಟೆ ಹೊಡೋದಕ್ಕೆ ಹೋಗೋಣ ಅಂತೇಳಿ 7 ಬಸ್ಗೆ ನಾವು ನುಂಗ್ಲೂ ಇಲ್ಲ ಬಿಡು, ಅಲ್ಲೇ 2 ಇಡ್ಲಿ ಪಡ್ಲಿ ತಿಂದ್ರಾತು ಅಂತೇಳಿ ನಾನು 7 ಬಸ್ಗೆ ಹೋಗಿದ್ದೀನಿ. ಇಷ್ಟೊಂದು ನಾಟಕ ಆಡ್ಬೇಡ, ನೀನು ಹೋಗಿರೋದೆ 12 ಗಂಟೆ ಬಸ್ಸಿಗೆ. 12 ಗಂಟೆ ಬಸ್ಸಿಗೆ ಹೋಗಿ ನೀನು ಹೇಗೆ ಬರ್ತಾ ಇದೀಯ? ಸುಮ್ಮನೆ ನಾಟಕ ಆಡ್ಬೇಡ. ಎಲ್ಲಿಕ್ಕಿದೆಯಾ? ನಮ್ಮ ಅಮ್ಮನ ಸರ ಕೊಟ್ಟರೆ ಸರಿ ನೋಡು. ಪಾ ದೇವ್ರಿ, ನೋಡಮ್ಮ ಎಂತೆಂಥವು ನಮ್ಮ ಮೇಲೆ ಅಲ್ಲ. ನಾವು 2 ಸರನೂ ನೋಡಿಲ್ಲ, ಎಂಥದ್ದು ನೋಡಿಲ್ಲ ಕಣ್ತಾಯಿ. ನಾವು ಯಾರು ತಗೊಂಡು ನಾವೇನು ಮಾಡೋಣ? ಹಾಂ, ನಮ್ಮ ಕಷ್ಟಕ್ಕೆ ನಾವು ಇರ್ತೀವಿ, ಯಾರ್ದು ನೋಡಲ್ಲಮ್ಮ ತಾಯಿ. ನನಗೆ ಕಾಲು ನೋವು ಕೈ ನೋವು ಅಂತೇಳಿ ನಾನೇನೇ ಒದ್ದಾಡ್ತೀನಿ. ಹಾಂ, ನಿಮ್ಮಮ್ಮನ ಸರ ಹಾಕ್ಯಂಡು ಏನು ಮಾಡ್ತೀಯ? ನನಗೆ ದೇವರೇ ಆರೋಗ್ಯ ಕೊಡಪ್ಪ ಅಂತ ನಾನು ದೇವ್ರ ಬೇಡ್ತೀನಿ. ದೇವರೇ ನನಗೆ ಆರೋಗ್ಯ ಕೊಡಪ್ಪ, ನನಗೆ ಕಾಲು ನೋವು ಇಲ್ದಂಗೆ ಮಾಡಪ್ಪ, ಆರೋಗ್ಯವನ್ನು ಕೊಡಪ್ಪ, ಸಾಕು. ನನಗೇನು ಕೊಡಲಿಲ್ಲ ಅಂದ್ರೂ ನನಗೇನು ಸರ ಹಾಕ್ಯಂದಿದ್ರೆ ಕೊಳೆ ಹೋಗಲ್ಲ ಅಂತ ಹೇಳಿ ನಾನು ದೇವ್ರ ಹತ್ರ ಆರೋಗ್ಯ ಕೊಡು ಅಂತ ಬೇಡ್ತೀನಿ ನಾನು. ನನಗೆ ಯಾವ ಚಿನ್ನ ಒಡವೆ ದುಡ್ಡು ಆತ ಬೇಡಪ್ಪ ಅಂತೀನಿ. ಅಂತಂದ್ರೆ ನಾನು ಯಾಕೆ ನಿಮ್ಮ ಅಮ್ಮಯಿಂದ ಒಡವೆ ತಕ್ಕಮ್ಮನ? ಆಟ ಆಡ್ಬೇಡ, ಸುಮ್ಮನೆ ಕೊಟ್ಟರೆ ಸರಿ ನೋಡು. ಹೇಳಿರ್ತೀನಿ, ಗೊತ್ತಾಯ್ತು ನೀನು ಏನೇನು ಮಾಡಿದೀಯ ಅಂತೇಳಿ. ಕೊಡಲಿಲ್ಲ ನಾನು ಏನಿಲ್ಲ ತಿರ್ಗಾ. ಏನೋ ಬಿಡು ಬಿಡು ಅಂತೇಳಿ ಎಷ್ಟು ಒಳ್ಳೆ ಮಾತನ್ನ ಮಾತಾಡಿ ನಾನು ನಿನ್ಗೆ ಎಷ್ಟು ಇದನ್ನು ಮಾಡ್ತಾಯಿದ್ದೀನಿ. ಬಿಡು, ನಮ್ಮನ್ನು ಬಿಟ್ಟರೆ ಎತ್ತೋಗುತ್ತೆ, ನಮ್ಮನ್ನು ನಂಬ್ಕೊಂಡಿರೋರು, ಸಾಕಿ ಬೆಳೆಸಿರೋರು, ತಾಯಿ ಅಂತೇಳಿ ಮರ್ಯಾದೆ ಕೊಡ್ತಾಯಿದ್ದೀನಿ. ಮತ್ತೆ ನಮ್ಮ ಎಂಬಂಗೂ ಮರ್ಯಾದೆ ಕೊಡ್ದಂಗೆ ಮಾತಾಡಬೇಕಾಗುತ್ತೆ. ಈಗ ಬಂದು ಸೇರ್ಕೊಂಡು ಇಲ್ಲದ ನನ್ನ ಮಗ ಸಾಸಿ ಇಲ್ಲದ್ದು ಹೇಳ್ಕೊಡ್ತಾಳೆ. ಇಂಥ ಮಾಡಬೇಡ ಕಣೆ. ಸರಿಯಾಗಿ ಮಾತಾಡೋದು ಕಲಿ ನೀನು. ಸುಮ್ಮನೆ ಮಾತಾಡಿದಿ ಅಂದರೆ ಸರಿ ಹೋಗೋದಿಲ್ಲ. ಏನು ಮಾತಾಡ್ತೀಯ ನೀನು? ಏನು ಮಾತಾಡ್ತೀಯ ಅಂತ ಇಲ್ಲೋಡ. ನೀನು ತಾಂಡಿರೋದು ಅಂಬದು ನನಗೆ ಚೆನ್ನಾಗಿ ಗೊತ್ತೈತಿ. ನಾನು ತೆಗ್ದಿಕ್ಕೆ ಹೋಗಿದ್ದೆ, ಅಲ್ಲಿ ತಾಂಡಿದ್ಯಾ ಅಂಬದು ಗೊತ್ತು. ನೋಡ್ಕೇಳು ನನ್ನ ಇಲ್ಲೋಡು. ನನ್ನ ಬಟ್ಟೆನೆಲ್ಲ ಚೆಕ್ ಮಾಡು, ನನ್ನ ಟ್ರಂಕ್ ಎಲ್ಲ ನೋಡು. ನೋಡು, ನಾನು ಬೇಕಾದ್ರೆ ನನ್ನ ಪರ್ಸ್ ಎಲ್ಲ ತೋರಿಸ್ತೀನಿ ನೋಡು. ನನ್ನ ತಗ್ಯಾತ್ ನೀನು ನನ್ನೇ ಹುಡುಕೆ, ನಾನು ಎಲ್ಲೂ ಹೋಗಲ್ಲ. ಹುಡ್ಕು, ಎಲ್ಲ ಹುಡುಕ್ಬಿಡು ಎಲ್ಲಿ ಇಕ್ಕೋಣ ಇನ್ನಿ ಅಂತ. ಎಲ್ಲ ಹುಡುಕೆ ಬಾರೆ, ಎಲ್ಲ ಹುಡುಕ್ ಬಾ ಇಲ್ಲಿ. ಬಾರೆ ಹುಡುಕು, ಟ್ರಂಕ್ ಆಗಲಿ ಎಲ್ಲ ಆಗಲಿ ಎಲ್ಲ ಹುಡುಕ್ ಬಾ. ನಾವು ಯಾಕೆ ತಾಂಡಿಲ್ಲ? ನಾವು ತಾಂಡಿಲ್ಲದ್ದು ಎಲ್ಲಿ? ನಾವೇನು ಮಾಡೋಣ ಹೇಳು? ತಾಂಡು ನಾವಿನ್ನೆಲ್ಗಿಕ್ಕ ಮನೆಯಾಕೆ ಇಕ್ತೀವಿ? ಆಟ ಆಡ್ಬೇಡ್ಕಣತ್ತೆ. ನೋಡು, ನಾವು ಸಣ್ಣ ಮಕ್ಳಲ್ಲ. ಸಣ್ಣ ಮಕ್ಳಿಗೆ ಹೇಳ್ದಂಗೆ ಹೇಳ್ಬೇಡ. ಸಣ್ಣ ಮಕ್ಳಿಗೆ ಹೇಳ್ತಾರಲ್ಲ, ಆಗ ಹೋಗೋಣ ಇವಾಗ ಹೋಗೋಣ ಹಂಗೆ ಹಿಂಗೆ ಅಂತ ಯಾರ ಸಣ್ಣ ಹುಡುಗರಿಗೆ ಹೇಳ್ತಾರಲ್ಲ ಬುದ್ಧಿನ, ಆಗ ಹಂಗೆ ಹೇಳ್ಬೇಡ ನೀನು. ನಮಗೆಲ್ಲ ಗೊತ್ತಾಗುತ್ತೆ. ಸುಮ್ಮನೆ ಮಾತಾಡಬೇಡ. ನಾನೇನೋ ಬಿಡು ಮನೆಯಾಗಿದ್ಮೇಲೆ ಎಲ್ಲಿಗೆ ಹೋಗ್ತಾರೆ ಅಂತೇಳಿ ಬಟ್ಟೆ ಒಗೆಯೋದು, ನಿಮ್ಮ ಮೈ ಮ್ಯಾಗಳ ಬಟ್ಟೆ ಎಲ್ಲ ಒಗ್ದಲ್ಲ, ಅದಕ್ಕೆ ನಿಮಗೆ ಬಂದಿರೋದು. ಇಲ್ಲೋಡ, ನಾನು ಮಾಡಿರೋ ಇದಕ್ಕೆ ನನಗೆ ಅಂಥ ದ್ರೋಹ ಮಾಡಿದರೆ ನೀನು ಉದ್ಧಾರ ಆಗಲ್ಲ. ನಿನ್ನ ಮೈ ಮ್ಯಾಗಳ ಬಟ್ಟೆ ಎಲ್ಲನ ಬೆಳಗ್ಗೆ ಒಗ್ದಾಕಿದ್ದೀನಿ, ಮುಂಬಾಕಿಕ್ಕಿ ತೆಟ್ಟ ತೊಳೆದಿದ್ದೀನಿ. ಬಿಡು, ದೊಡ್ಡವ್ರು ಎಲ್ಗೆ ಹೋಗ್ತಾರೆ ಅಂತ ಹೇಳಿ ನಾನೇನಾನ ಅಂತ ಮೋಸ ಮಾಡಿದರೆ ಪರಮಾತ್ಮ ನೋಡ್ಕೊಂತಾನೆ. ನನ್ನ ಮಕ್ಳಿಗಾಗಲಿ ನಾವು ಯಾತು ಹಂಗೆ ಅಂದ್ಬೇಡ ಕಣಮ್ಮ, ಹಂಗೆ ಮಾತಾಡಬಾರ್ದು ಕಣಮ್ಮ ಅಂತ ಹೇಳ್ತೀವಿ ಹೊರ್ತನು ನಾವು ಯಾವತ್ತೂ ಅವಳಿಗೆ ನಾನು ನೀವತ್ತೆ ಹಂಗೆ ಮಾಡು ಹಿಂಗೆ ಮಾಡು ತಿಂಬಕ್ಕಿಕ್ಬೇಡ ಅಂತ ನಾನು ಹಂಗೆ ಹೇಳಿಲ್ಲ. ಪಾಪ ಅವರು ನೀನು ಅವ್ರೇನು ಕೊಡಲಿ ಬಿಡಲಿ, ಅವ್ರೇನು ನೀನು ನೋಡ್ಕೊಂಬ ಕರ್ತವ್ಯ ಕಣಮ್ಮ, ನೀನು ನೋಡ್ಕೋಬೇಕು ಅಂತ ನಾನು ನಮ್ಮಯ್ಯಪ್ಪ ಬಂದಾಗಿಂದನೂ ಹೇಳಿದ್ದೀವಿ, ಮದುವೆ ಆದಾಗಲೂ ಹೇಳಿದೀವಿ ನನ್ನ ಮಗಳಿಗೆ. ಗೊತ್ತೇ, ನೀನು ನನಗಿಂತ ಅನ್ಯಾಯ ಮಾಡಿದ್ದೆ ಅಂದರೆ ದೇವರಾಣೆ ಉದ್ಧಾರ ಆಗಲ್ಲ. ಅಯ್ಯೋ ದೇವ್ರೆ, ನಾವು ತಾಂಡಿಲ್ಲ ಕಣ್ರಮ್ಮ. ಅಯ್ಯೋ ಇವ್ರು ನೋಡಿ, ಅಲ್ಲ ನಾನು ತಾಂಡಿದ ನಂಬಕ್ಕೆ ಹಿಂಗೆ ಹೇಳ್ತಿರಲ್ಲ, ನಾನು ತಾಂಡಿದ ನಂಬಕ್ಕೆ ಏನು ಸಾಕ್ಷಿ ಐತಿ ನಿಮ್ಮ ಹತ್ರ? ಅಲ್ಲ ಏನೈತಿ ಹೇಳ್ರಿ? ಏನೈತಿ ಹೇಳೋ ಅಂತಂದ್ರೆ ಅದಂಗೆ ಹೇಳೋಕ್ಕಾಗುತ್ತೆ? ನೀನು ತಾಂಡಿದ್ಯಾ ಕೊಡು ಅಂತ ಹೇಳೋದು ಅಷ್ಟೇನೆ. ತಾಂಡಿರೋದನ್ನ ತಾಂಡಿದ್ಯಾ ಅಂತಲೇ ಹೇಳೋದೇನು, ತಾಂಡಿಲ್ಲ ಅಂತ ಹೇಳೋಕ್ಕಾಗುತ್ತೆ? ತಾಂಡು ಏನೇನು ಮಾಡಿದ್ಯಾ ಅಂಬ ಚೆನ್ನಾಗುತ್ತೆ. ಟೌನ್ನಾಗ ಬೇರೆ ಹೋಗಿದ್ದೀನಿ ಅಂತೀಯ. ಯಾರಿಗೆ ಕೊಟ್ಟಿರೋದು ಯಾಕೆ ಇಸ್ಕೊಂಬ ಸುಮ್ಮನೆ. ನಂದು 60 ಗ್ರಾಮಿನ ಸರ ನಮ್ಮ ಅಯ್ಯಪ್ಪ ಭಾಳ ಇಷ್ಟಪಟ್ಟು ಮಾಡಿಸಿರೋ ಅಂಥ ಸರ ಇಸ್ಕೊಂಬರ್ಲಿಲ್ಲ ಅಂದ್ರೆ ನಾವೇನೋ ಸುಮ್ಮನಿರಲ್ಲ. ನಾನು ಹೇಳೋವಟ್ಟು ಹೇಳ್ತೀನಿ, ನನಗೆ ಗೊತ್ತಾಗುತ್ತೆ, ಬಿಡಲ್ಲ. ನೀನು ತಾಂಡಿಲ್ಲ ಅಂತ ಹೇಳ್ಬೋದು, ಬಿಡಲ್ಲ. ಹೋಗಿ ಇವ್ರದೊಂದು ನಾವು ಆಸ್ಪತ್ರೆಗೆ ಹೋಗಿ ಮನೆಗೆ ಬಂದ್ರೆ ಇವ್ರದಂತ ಅಲ್ಲಿ ಬಿದ್ದೋಗುತ್ತೆ. ನಾನಲ್ಲಿ ಸೆನಕ್ಕಿಲ್ಲ ಅಂತ ಬಾಟ್ಲಿ ಹಾಕ್ಸ್ಕೊಂಡು ಇಂಜೆಕ್ಷನ್ ಮಾಡಿಸಿ ಬಂದೆ ಇದ್ದೀನಿ. ನನಗೆ ಸಾಕಪ್ಪ ಆಗಮ್ಮಂಗೆ ಆಗೈತಿ. ಅದಾಗ ಹೋಗಿ ಅದಕ್ಕದು ನನಗೇನೆ ಬೋಲ್ ಬೇಜಾರಾಗೈತಿ ಅಂತದ್ರಾಗೆ ಇವ್ರದೊಂದು ನಮಗೆ ಅಂತ ಹೋಗ್ಬಿಡ ನೋಡು. ಹೋಗ್ತೀವಿ ನಾವೆಲ್ಲ ಒಂದ್ಸಣ ನಿಮಗೆ ಕುಕ್ಕಂತೀವಿ. ನೀವು ಮನೆಗೆ ಬಂದು ಇಟ್ಕೆ ಹಿಂಗೆ ಮಾತಾಡಿದ್ರೆ ಮನೆಯಾಗಿರಬಾರ್ದು ಅಂತ ಹೋಗಿ ಯಾರು ಮಂತಾಗ ಒಂದ್ಸಣ ಕುಕ್ಕಂತೀನಿ. ಅದ ನೋಡು ಎಷ್ಟು ಇದನ್ನು ಮಾಡುತ್ತಿ ಅಮ್ಮ. ಈ ಅಂದ್ಬಿಟ್ರೆ ಇನ್ನು ಯಾರು ತಾಂಡಿಲ್ಲ ಅದೃಷ್ಟ. ನೋಡು,
ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ನಮ್ಮ ಮೇಲೆ ಎಷ್ಟು ಕೇಣಕಿ ತಪಾತಿ ಮಾಡುತ್ತೆ. ನಾನು ಈಗಳಮ್ಮಯ್ಯ ಅರ್ಧ ಇದ್ರಾಗ ಇಕ್ಕೋದ್ನ ಏನು ಇವತ್ತ ನಾನು ಬಿರ್ನಕನ ತೆಗ್ದಿಕ್ಕೆ ಹೋಗ್ಲಿಲ್ಲಮ್ಮ ತಾಯಿ. ಅಲ್ಲೇನೆ ಮಳೆಗೆಲ್ಲನ ತಗ್ಲು ಹಾಕ್ಯಬೇಕು ಬಚ್ಚಲಾಗೆ. ಸುಮ್ಮನೆ ಹೊರಗಡೆ ತೆಗ್ದಿಕ್ಕೆ ಹೋಗ್ಬಾರ್ದು ಆ ಥರ ಚಿನ್ನ ಸರಗಳನ್ನೆಲ್ಲ. ನಮ್ಮ ಬಿಡಪ್ಪ 100 ರೂಪಾಯಿ ಸರ ಆದ್ರ ಹೋದ್ರು ಹೋಗ್ಲಿ ಅನ್ಬೋದು. ಅದ್ರಾಗ ತಾಳೆ ಇರುತ್ತಲ್ಲ, ಇವಾಗ 1 ಗ್ರಾಮ್ ಬಂಗಾರ ತಗೊಂಬಕ್ಕಲ್ಲ ಅಂತದ್ರಾಗ 2 ಸರ ಅಂತಂದ್ರೆ ಎಷ್ಟು ಬೇಜಾರಾಗುತ್ತೆ. ಇಲ್ಗ ಹೋಗೈತೆ ಅದಕ್ಕೆ ತಗೊಂಡು. ಮತ್ತು ಯಾರೂ ಆ ಅಮ್ಮ ಜೊತೆಗೆ ಬಂದ್ರಪ್ಪ. ಎಲ್ಗೆ ಹೋಗಿದ್ರು ಏನೇನೆಲ್ಲ ಬಂಗಾರದ ಅಂಗಡಿಗೆ ಹೋಗಿ ನಾನು ಹಾಕಿ ಬರಕ್ಕೆ ಹೋಗಿದ್ರ ಸರ ತಗೊಂಡೋಗೇನಾನ. ಏನೇನು ಮಾಡ್ಯವ್ರ ಏನೋ ಗೊತ್ತಿಲ್ಲ. ಕಂಡಿಡಿತೀವಿ, ಬಿಡಲ್ಲ ಅದೃಷ್ಟ ಬಿಡಲ್ಲ. ಅದೇನಾಗುತ್ತಾ ಆಗಲಿ, ಅದು ಯಾರು ತಗೊಂಡವ್ರು ಕೊಡೋವರೆಗೂ ಬಿಡಲ್ಲ. ನಾನು ಮಾತ್ರ ಬಿಡಲ್ಲ. ತಾಂಡವ್ರಿ ತಗೊಂಡೆಲ್ಲ ಬಂಗಾರದ ಅಂಗಡಿಗೆ ಹಾಕಿ ಬಂದಿರಬೇಕು ಅಂತ ನನಗೆ ಅನ್ನಿಸ್ತಾ ಐತೆ. ಅದಕ್ಕೆ ಹೋಗಿದ್ದಾರೆ, ತಗೊಂಡಾರೇ ಹೋಗಿ ಬಂದವ್ರೆ. ಜೊತೆಗೆ ಬಂದಿದ್ದಾರೆ ಇಬ್ರು. ಆಟೋದಾಗೆ ನಾನಲ್ಲಿ ಬ್ಲೌಸ್ ಇಸ್ಕೊಂಬರಕ್ಕೆ ಹೋಗಿದ್ದೆ ಅಲ್ಲಿ ಗೀತಾ ಕರ್ಮಂತಾಗೆ. ಅಲ್ಲಿ ಅವಾಗ ಅವರು ಹೋದ್ರು, ಬ್ಲೌಸ್ ಇಸ್ಕೊಂಬರಕ್ಕೆ ಬಂದರು. ಇಳಿದ್ರು ಅಲ್ಲ, ಆಟದಾಗೆ ಇಳಿದ್ರು ಇಬ್ಬರು ಜೊತೆಗೆ. ಆಮೇಲೆ ಇವಳು ಮುಂಚೆಗೆ ಫಾಸ್ಟ್ ಬಂದ್ಲು. ಆಮೇಲೆ ನಿಮ್ಮ ಅತ್ತೆ ಅಲ್ಲಿ ನಿಂತ್ಕೊಂಡು ಶಣನ ಆಮೇಲೆ ಬಂತು. ಜೊತೆಗೆ ಹೋದ್ರೆ ಗೊತ್ತಾಗುತ್ತೆ ಯಾಕಬೇಕು ಅಂತೇಳಿ ಅಲ್ಲಿ ನಿಂತ್ಕೊಂಡು ಬಂದರು. ಏನಾದರೂ ಹಾಕಕ್ಕೆ ಹೋಗಿರ್ಬೇಕು ಅಂತ ನನಗೆ ಅನ್ನಿಸ್ತಾ ಐತೆ ಬಂಗಾರದ ಅಂಗಡಿಗೆ. ಅದೇ ಮತ್ತೆ ಹಂಗೆ ಅನ್ನಿಸ್ತಾ ಐತೆ. ಬಿಡಲ್ಲ ಆ ತಾರನಂತೂ ಕಂಡು ಹಿಡ್ದೆ ಹಿಡಿತೀನಿ, ಹೇಳೋವರೆಗೂ ಬಿಡಲ್ಲ. ನಾನು ಏನೋ ತಿಳ್ಕೊಬಿಟ್ಟವ್ರಿ. ಅಲ್ಲ ನಮ್ಮ ಅತ್ತೆ ಪಾಪ ಇಷ್ಟಪಟ್ಟು ಮಾಡಿಸ್ಕೊಂಡಿರೋದು. ಇವತ್ತಿನ ಕಾಲದಾಗ 7-8 ಲಕ್ಷ ರೂಪಾಯಿ ಒಡವೆ. 7-8 ಲಕ್ಷ ರೂಪಾಯಿ ಒಡವೆನ ಈ ರೀತಿ ಮಾಡಿದ್ರೆ ಅವರು ಅಲ್ಲ 60 ಗ್ರಾಮಿಂದ ಒಂದೇ ಸತಿ ಇರಲಿ ಅಂತೇಳಿ 60 ಗ್ರಾಮಿಗೆ ಒಂದೇ ಸತಿ ಮಾಡ್ಸೈತೆ ನಮ್ಮ ಅತ್ತೆ. ಅಂಥದ್ದು ಕಳ್ಕೊಂಡ್ರೆ ಅವ್ರಿಗೆ ಬೇಜಾರಾಗಕ್ಕಿಲ್ವ ಅದೃಷ್ಟ? ಅಯ್ಯೋ ಬೇಜಾರಾಗ್ದಂಗಿರುತ್ತೆ ನೀನು. ಅಯ್ಯೋ ಇದು ಜೀವನೇ ಹೋದಂಗಾಗುತ್ತೆ. ಮತ್ತೆ ಬಂಗಾರದ ರೇಟ್ ನೋಡಿದ್ರೆ ಇವಾಗ ಗಗನಕ್ಕೆ ಹೋಗಿ ಕೂತ್ಕೊಂಡೈತೆ. ಇಂಥ ಕಾಲದಾಗ 1 ಗ್ರಾಮ್ ಅಲ್ಲ, ಒಂದು ಮೂಗು ಬಟ್ಟು ಕಳ್ಕೊಂಡ್ರು ಇವತ್ತಿನ ಕಾಲದಾಗ ಎಷ್ಟು ಬೇಜಾರಾಗುತ್ತೆ ಅಂದರೆ ಅಷ್ಟು ಬೇಜಾರಾಗುತ್ತೆ ಗೊತ್ತೇ. ಒಂದು ಮೂಗು ಬಟ್ಟು ಕಳ್ಕೊಂಡ್ರು ಅಯ್ಯೋ ಅಷ್ಟಿಷ್ಟು ಬೇಜಾರಾಗಲ್ಲ. ಒಂದು ಮೂಗ್ನ ತಗೊಂಬಕ್ಕಾಗಲ್ಲ ಇವತ್ತಿನ ಕಾಲದಾಗೆ. 13,000 13,500 ಬಂಗಾರದ ರೇಟ್ ಅಂತಂದರೆ 1 ಗ್ರಾಮಿಗೆ ಏನಾಯ್ತು? 1 ಗ್ರಾಮ್ ಅನ್ನೋದು ಎಷ್ಟಿರುತ್ತೆ? 2-2.5 ರೂಪಾಯಿ ಇದ್ದಿದ್ದು ಇವತ್ತು 10 5-6 ಪಟ್ಟು ಜಾಸ್ತಿ ಆಗೈತಲ್ಲ. 2,800 3,000 4,000 ಹಿಂಗೆ ಇದ್ದಿದ್ದು ಬಂಗಾರದ ರೇಟು ಎಷ್ಟು ಗಗನಕ್ಕೆ ಏರೈತಿ. ಯಪ್ಪ 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 ಯಪ್ಪ. ಇಷ್ಟೊಂದು ಆದರೆ ಏನು ಮಾಡ್ಬೇಕು? ಬಡವ್ರು ಬಗ್ರು ಒಂದು ತಾಳಿ ತರೋಕ್ಕಾಗಲ್ಲ, ಒಂದು ಏನೇನು ತಗೊಂಬಕ್ಕಾಗಲ್ವಲ್ಲ. ಎಷ್ಟು ಕಷ್ಟ ಆಗುತ್ತೆ ಹೇಳು. ಭಾಳ ಕಷ್ಟ ಆಗುತ್ತಪ್ಪ ಹಿಂಗೆ. ಅದ್ರಾಗ 60 ಗ್ರಾಮಿನ ಸರ ಅಂತಂದ್ರೆ ಏನಾಯ್ತು? ಡವ 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 ಅಂದಂಗೆ ಆಗುತ್ತೆ ಹಂಗೇನೆ ಮನಸ್ಸಿನಾಗೆಲ್ಲ. ಮತ್ತು ಅವಾಗಿಂದ ನಮ್ಮ ಅಮ್ಮಯ್ಯ ಉಂಡಿಲ್ಲ ಏನಿಲ್ಲ ಪಾಪ. ಇನ್ನೂ ಉಂಡಿರಲಿಲ್ಲ. ಪಾಪಗೆ ನೀರು ಹೋಯ್ತು. ಪಾಪಗೆ ನೀರು ಒಯ್ದ್ಬಿಟ್ಟು ಅವನಿಗೊಂದೇ ಸತಿ ಹೇಳೋಣ ಪಾಪ. ಅವನಿಗೆ ಒಂದಿಷ್ಟು ಸರಿಗೆ ತಿನ್ನಿಸ್ತೀವಿ. ಈಗ ಸರಿ ಎಲ್ಲ ತಿನ್ನಿಸ್ಬಿಟ್ಟು ಬಿಸಿ ತಿನ್ನಿಸಿದ್ರೆ ಸರಿ ಚೆನ್ನಾಗಿ ತಿಂತಾನೆ. ಅದಕ್ಕೆ ಸರಿ ತಿನ್ನಿಸಿದ್ವಿ. ಸರಿ ತಿನ್ನಿಸ್ಬಿಟ್ಟು ಒಂದೇ ಸತಿ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡ್ಕೊಂಡು ಊಟ ಮಾಡ್ತೀನಿ ಕಣಮ್ಮ ಅಂತ. ಪಾಪ ಇನ್ನೂ ತಿಂಡಿ ಊಟ ಏನೂ ಮಾಡಿಲ್ಲ. ನಮ್ಮಮ್ಮ ಎಂಥ ಜೀವ. ಮಕ್ಕಳು ಮರಿ ಅವಳಿ ಎಲ್ಲ ಚೆನ್ನಾಗಿರಲಿ ಅಂತ ತಿಂಡಿ ರೆಡಿ ಮಾಡಿ ಮಗಳೇ ಕೊಡೋದು. ಅದು ಒಂಥರ ಹೆಂಗೆ ಅಂತಂದರೆ ನಮ್ಮಮ್ಮ ಹಂಗೆ ಅದು ಏನೋ ತುಂಬ ಕಷ್ಟ ಜೀವಿ ನಮ್ಮಮ್ಮಯ್ಯ. ಒಂಥರ ಎಲ್ಲರಿಗೂ ನನ್ನ ಮಗಳು ಚೆನ್ನಾಗಿರ್ಬೇಕು ಅಂತ ಅದು ಟೈಮಿಗೆ ಸರಿಯಾಗಿ ಊಟ ಮಾಡೋದಾಗಲಿ ಅದೆಲ್ಲ ಮಾಡಲ್ಲ. ಅಷ್ಟು ಚೆನ್ನಾಗಿ ನಮ್ಮನ್ನು ನೋಡ್ಕೊಂಬುತ್ತೆ. ಅಂಥದ್ರಲ್ಲಿ ಇಂಥದ್ದು ಮಾಡ್ತಾರೆ ಅಂತಂದರೆ ಎಷ್ಟು ಹೊಟ್ಟೆ ಉರಿಯೋಕ್ಕಿಲ್ಲ ಅವರು. ಇವಾಗ ನೋಡಿ ಅದೇ ಹೋಗ್ತೈತೆ. ಕೇಳಿದ್ರೆ ಹೆಂಗೆ ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ಅದೇ ಹೋಗುತ್ತೆ. ಏನು ಸಾಕ್ಷಿ ಏನು ಹಂಗೆ ಹಿಂಗೆ ಅಂತೇಳಿ ಹೆಂಗೆ ಮಾತಾಡ್ತಾರೆ. ಏನೇನೆಲ್ಲ ಹೊಟ್ಟೆ ಕಿಚ್ಚಪ್ಪ. ಸುಮ್ಮನೆ ಇರೋಕ್ಕಾಗಲಿ. ಮನುಷ್ಯನಿಗೆ ತುಂಬ ಹೊಟ್ಟೆ ಕಿಚ್ಚಿನ ಸ್ವಭಾವ ಮನುಷ್ಯ ಅಂದರೆ. ಯಾರಾದರೂ ಸ್ವಲ್ಪ ಚೆನ್ನಾಗಿ ಆಗ್ತಾನೆ ಅಂತಂದರೆ ಸಹಿಸ್ಕೊಳಕ್ಕಾಗಲ್ಲ. ಅಷ್ಟು ಹೊಟ್ಟೆ ಕಿಚ್ಚು ಮನುಷ್ಯನಿಗೆ. ಏನಪ್ಪ ಏನು ಒಂದು ಗೊತ್ತಾಗಲ್ಲ. ಅದೇ ಮತ್ತೆ ನೋಡು ಎಷ್ಟು ನಮ್ಮಮ್ಮಯ್ಯ ಹೆಂಗೆಲ್ಲ ನೋಡ್ಕೊಂಡ್ರು ನಮ್ಮ ಅತ್ತಿಗೆ ಎಷ್ಟು ನಮ್ಮಮ್ಮನ ಮೇಲೆ ಎಷ್ಟು ಒಂಥರ ಸಿಟ್ಟು ಅಂತಂದರೆ ಇವ್ರು ಯಾಕೆ ಬಂದಿಲ್ಲ ಇದ್ದಾರೆ ಅಂತ. ಅದ್ರಾಗ ನಮ್ಮಮ್ಮ 2 ಸರ ಹಾಕ್ಕೊಂಡಿರೋದಿದ್ವಲ್ಲ ನೋಡೋಕ್ಕಲ್ಲ ನಮ್ಮ ಅತ್ತೆ ಕೈಲಿ. ನಾನು ಹಾಕಂಬ್ಲಿಲ್ಲ ಅಂತಂದರೆ ಯಾರೂ ಹಾಕೋಬಾರ್ದು. ಆ ರೀತಿ ಮಾತಾಡೋದು ಹಂಗೆ. ಏನೋ ಅವ್ರವ್ರ ಅದೃಷ್ಟ. ಈಗ ನಾನು ಮದುವೆ ಆಗೋದಾಗ ನಮ್ಮ ಊರಾಗೆಲ್ಲ ಹಾಕ್ಕೊಂಡಿದ್ರಮ್ಮ ಸರನ. ನಂದು ಬರೀ ಕರೆಮಣಿ ಸರ ಹಾಕ್ಕೊಂಡಿದ್ದೆ. ಅವರು ಅವಾಗೆಲ್ಲ ಶ್ರೀಮಂತರು ಚೆನ್ನಾಗಿದ್ದಾರೆ ಹಾಕ್ಯಂಬರು. ಹಂಗೆ ಇರುತ್ತೆ ಕಾಲ. ನಾವು ಕೂಲಿ ಮಾಡಿ ವಟ ನಮಗೂ ದುಡ್ಡು ಇತ್ತು. ನಾವು ಒಂಟೆಳೆದು ಮಾಡಿಸ್ಕೊಂಡೆ. ಆಮೇಲೆ ಇವಾಗ ಒಂಟೆಳೆದು ಬೇಡ ತೆಗಿ 2 ಎಳೆದು ಮಾಡಿಸ್ಕೊಂಬಂದಿಟ್ಟು ದುಡ್ಡು ಐತೆ. ಯಾರಿಗಾನ ಕೊಟ್ಟರೆ ಸುಮ್ಮನೆ ಅಧ್ವಾನ ಎದ್ದೋಗುತ್ತೆ. ಬಂಗಾರದ ರೇಟ್ ನೋಡಿದರೆ ಗಗನಕ್ಕೆ ಇರುತ್ತೆ. ದಿನ ಹೆಚ್ಚಾಗುತ್ತೆ ಹೊರ್ತು ದುಡ್ಡು ಇಕ್ಕೊಂಡು ಸುಮ್ಮನೆ ನಾವು 4 ಕೊಟ್ಟರೆ ಅದು ಆಮೇಲೆ ಅವರು ಏನಾನ ಕೊಡಲಿಲ್ಲ ಬಡ್ಡಿ ಕೊಡಲ್ಲ ದುಡ್ಡು ಕೊಡಲ್ಲ ಅಂತ ಅವರು ಕೊಡಲ್ಲ ಅಂತಂದರೆ ಏನು ಮಾಡೋಕ್ಕಾಗುತ್ತೆ. ಇವಾಗಿನ ಕಾಲದಾಗ ದುಡ್ಡು ಕೊಡೋಕೆ ಹೋಗ್ಬಾರ್ದು ಅಂತೇಳಿ ನಾನು ನಮ್ಮ ಅಯ್ಯಪ್ಪ ಮಾತಾಡ್ಕೊಂಡು 60 ಗ್ರಾಮಿಗೆ ಹಾಕಿ ಅದನ್ನ 1 ಎಳೆದು ಹಾಕಿ ಅದನ್ನ ಹಾಕಿ 2 ಎಳೆದು ಮಾಡಿಸ್ಕೊಂಡೆ ನೋಡಮ್ಮ. ಕರೆಕ್ಟಾಗಿ ಇವಾಗ 5 ತಿಂಗಳು ತುಂಬಿ 6 ತಿಂಗ್ಳಕ್ಕೆ ಬಿದ್ದೈತಿ. ನೋಡು ಎಷ್ಟು ಇದನ್ನು ಆಗುತ್ತೆ ಅಂತೇಳಿ.
ಹಾಂ ನೋಡಮ್ಮ ಎಷ್ಟು ನಮ್ಗೆ ಎಷ್ಟು ಬೇಜಾರಾಗಣ ಅಟೊಂದು ದುಡ್ಡಿಗೆ ಮಾಡಿಸಿ ಇವತ್ತಿನ ಕಾಲದಾಗೆ ಎಷ್ಟು ರೇಟ್ ಆಯ್ತು ಕಮ್ಮಿ ಇತ್ತವ ಎಷ್ಟೋ ಇತ್ತಪ್ಪ 6 ತಿಂಗಳು ಇಂಚೆ 9,000 8,000 9,000 ಇತ್ತೇನ ಹೆಂಗೂ ನಂದು ಬೇರೆ ಅದು 33 ಗ್ರಾಮಿಗೆ ಇತ್ತು ಅದ್ರ ಜೊತೆಗೆ ಸ್ವಲ್ಪ ಸೇರಿಸಿ ಹಾಕಿವಿ ಇನ್ನೊಂದು ಹೆಂಗ ಮಾಡಿಸಿದ್ವಿ ಕಷ್ಟ ಬಿದ್ದು ಬಿಡು ನಾವು ನಲರಂತೆ ಹಾಕ್ಯಮ್ಮ ನಮ್ಮ ತೆಳಿಗ ನಾವು ಹಾಕ್ಯಮ್ಮರ್ ನೋಡಿ ಅಟ್ಟುರ್ಕೊಂತಿರ್ಲಿಲ್ಲ ನಾನು ಅವಾಗೆಲ್ಲ ನಮ್ಮೂರ ಮಸ್ತಾಗಿ ಹಾಕ್ಕೊಂಡಿದ್ರು ಏನೋ ಬಿಡು ಅವ್ರವ್ರ ಅದೃಷ್ಟ ಅಂತ ಸುಮ್ಮನೆ ಹಾಕ್ತಿದ್ವಿ ಅಮ್ಮ ನಾನು ಹಾಕಿಡ್ರದಕ್ಕೆ ಒಟ್ಟುರ್ಕೊಂಡ್ರೆ ಹಾಂ ನಾನು ಸರ ಹಾಕಿಡ್ರದು ನೋಡೇ ಒಟ್ಟುರ್ಕೊಂಡ್ರೆ ನನಗೆ ಹೆಂಗೆ ಆಗ್ಬೇಡ ಹಂಗೆ ಮತ್ತೆ ಅಯ್ಯಮ್ಮ ಯಾರ ನಾನು ಚೆನ್ನಾಗಿದ್ರೆ ಸಹಿಸ್ಕೊಂಬಲ್ಲವು ಅಯ್ಯಮ್ಮ ಹಂಗೇನೆ ನೋಡು ಒಂಥರ ಹೇಳಿದ್ರೆ ಅರ್ಥ ಆಗಲ್ಲ ಅವ್ರಿಗೆ ನಾವು ಜವಾಬ್ದಾರಿಗಿರ್ಬೇಕಷ್ಟೇ ಅಯ್ಯೋ ಹೇಳೋಕ್ಕಾಗಲ್ಲ ನಮಗೆ ಕೇಳೋಕ್ಕಾಗಲ್ಲ ನನಗೆ ಭಾಳ ಸಿಟ್ಟು ಬರ್ತೈತೆ ಅತ್ಲಾಗೆ ಕಾಲ ಬಿಡೋಕ್ಕಾಗಲ್ಲಪ್ಪ ಅನ್ಸುತ್ತೆ ಅಷ್ಟು ಬೇಜಾರಾದಂಗೆ ಆಗ್ಬಿಡುತ್ತೆ ನೋಡಿದ್ರಲ್ಲ ವೀಕ್ಷಕರೇ ನಾನು ಸಾರ ತಗೊಂಡಿಲ್ಲ ಅಂತೇಳಿ ಎಷ್ಟು ವಾದ ಮಾಡ್ಕೊಂಡು ಗಲಾಟೆ ಮಾಡ್ಕೊಂಡು ಹೆಂಗೆ ಹೋಗ್ತೈತೆ ಕರೆ ಜಯಮ್ಮ ಹೆಂಗೆ ವಾದ ಮಾಡ್ತಾಯಿತೆ ಅಂತೇಳಿ ತಗೊಂಡಿದ್ರು ಯಾರು ತಗೊಂಡವ್ರೆ ಏನು ಎತ್ತ ಏನಾಯಿತು ಸರ ಏನು ಎತ್ತ ಅಂತೇಳಿ ಇನ್ನು ನೋಡಬೇಕಾ ಇನ್ನು ಮುಂದಿನ ಭಾಗದಲ್ಲಿ ಮಿಸ್ ಮಾಡ್ದೆ ಎಲ್ಲರೂ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು